ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ನೆನ್ನೆ ಎಪಿಸೋಡಲ್ಲಿ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಾಗ ಅಲ್ಲಿ ತುಂಬ ಜನ ಕಣ್ಣೀರು ಹಾಕ್ತಾರೆ ಆ್ಯಂಡ್ ಇನ್ನೂ ತುಂಬ ಜನದ ರಿಯಾಕ್ಷನ್ನು ತುಂಬ ಜನಕ್ಕೆ ಕೆಲವೊಂದು ಡೌಟ್ಗಳನ್ನ ಕ್ರಿಯೇಟ್ ಮಾಡಿದೆ ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಜನ ಕಮೆಂಟ್ಗಳನ್ನ ಹಾಕ್ತಿದ್ದಾರೆ. ಸೊ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂಥ ಟೈಮ್ ಬಂದಿದೆ. ಸೊ ಇಲ್ಲಿ ಸತ್ಯಕತೆಗಳನ್ನ ಮಾತಾಡೋಣ ಆ್ಯಂಡ್ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋಣ, ಪಾಯಿಂಟ್ಲೆಸ್ ಮಾತಾಡೋದು ಬೇಡ, ಓಕೆನಾ? ಜೊತೆಗೆ ಈಗ ನಾನು ನಿಮ್ಮನ್ನು ಕೇಳ್ತೀನಿ, ನಿನ್ನೆ ಎಲ್ಲರಿಗೂ ಕೂಡ ಗೊತ್ತಿತ್ತು ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯಿಂದ ಏನು ಆಚೆ ಹೋಗ್ತಾ ಇಲ್ಲ, ಇದೊಂದು ಪ್ರಾಂಕ್ ಅನಿಮೇಷನ್ ಆಗಿರುತ್ತೆ ಆ್ಯಂಡ್ ಅವರು ಸೀಕ್ರೆಟ್ ರೂಮ್ಗೆ ಹೋಗ್ತಾರೆ ಅಂತ ಎಲ್ಲರೂ ಕೂಡ ಗೊತ್ತಿತ್ತು. ಆದರೂ ಕೂಡ ಎಷ್ಟು ಜನ ಕಣ್ಣೀರು ಹಾಕ್ರಿ, ಆನೆಸ್ಟಾಗಿ ಹೇಳಿ, ಎಷ್ಟು ಜನಕ್ಕೆ ಕಣ್ಣೀರು ತುಂಬ್ಕೋತು, ಆನೆಸ್ಟಾಗಿ ಹೇಳಿ, ಓಕೆನಾ? ಇವಾಗ ನನಗೇನೆ ಎಲ್ಲ ಅಪ್ಡೇಟ್ಗಳು ಕೂಡ ಮೊದಲೇ ಗೊತ್ತಿದ್ರೂ ಕೂಡ ಸ್ಟಿಲ್ ರಕ್ಷಿತಾ ಶೆಟ್ಟಿಯವರ ಮಾತು, ಅವ್ರು ಹೋಗ್ತಿದ್ದಂಥ ರೀತಿ, ಅಲ್ಲಿ ಹೋಗ್ತಿದ್ರಲ್ಲ ಅವಾಗ ಒಂದು ರಿಯಾಕ್ಷನ್ ಕೊಟ್ಟು ಹೇಳ್ಬಿಟ್ಟು ಹೋಗ್ತಾರೆ ಗೊತ್ತಾ, ಅದನ್ನು ನೋಡಿದಾಗ ಕಣ್ಣೀರು ತುಂಬ್ಕೋತು. ಯಾಕೆ ಅಂತ ನನಗೂ ಗೊತ್ತಿಲ್ಲ, ಅಂದರೆ ನಾನು ಅನ್ಕೋತೀನಿ ಇಷ್ಟು ದಿನ ಆ ಕನೆಕ್ಷನ್ ಬಿಲ್ಡ್ ಆಗಿದೆ, ಆ ಹುಡುಗಿಗೂ ನಮಗೂ ಸಂಬಂಧನೇ ಇಲ್ಲ, ಆದರೂ ಕೂಡ ಆ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಯಾಕಂದರೆ ಆ ಬಿಗ್ ಬಾಸ್ ಮನೇಲಿ ಆ ಹುಡುಗಿ ಕ್ಯಾರೆಕ್ಟರ್ ಆ ಥರನೇ ಇದೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಆ ಹುಡುಗಿ ಅಂತ ಬಂದಾಗ, ರಕ್ಷಿತಾ ಶೆಟ್ಟಿ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಕೇರ್ ಮಾಡ್ತಾರೆ ಬೇರೆ ಎಲ್ಲರಿಗೂ ಕೂಡ, ನೀವು ಅಬ್ಸರ್ವ್ ಮಾಡಿದ್ರೆ, ಓಕೆನಾ? ಆ್ಯಂಡ್ ಯಾರು ತುಂಬ ಕ್ಲೋಸ್ ಇದ್ದಾರೋ ಅವ್ರಿಗಂತೂ ಕೇಳೋದೇ ಬೇಡ, ಎಷ್ಟು ಮಟ್ಟಿಗೆ ಸಜೆಷನ್ ಕೊಡೋದಾಗ್ಬೋದು, ಮಾತಾಡೋದಾಗ್ಬೋದು, ಅವ್ರ ಜೊತೆ ಫನ್ ಮಾಡೋಂಥದ್ದಾಗ್ಬೋದು, ಇದು ಯಾರಿಗಾದ್ರೂ ಕೂಡ ತುಂಬ ಇಷ್ಟ ಆಗುತ್ತೆ. ಆ ಹುಡುಗಿ ಬಗ್ಗೆ ಒಂದೇ ಒಂದು ನೆಗೆಟಿವ್ ಇರೋದೇನಪ್ಪ ಅಂದರೆ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಂದು ಸ್ವಲ್ಪ ಓವರ್ ರಿಯಾಕ್ಷನ್ ಮಾಡ್ತಾರೆ ಅಂತ, ಓಕೆನಾ? ಬಟ್ ಅದೊಂದು ಕ್ಯಾರೆಕ್ಟರ್ ಆಗಿದೆ ಆ್ಯಂಡ್ ಅವ್ರು ರಿಯಾಕ್ಟ್ ಮಾಡುವಂಥ ರೀತಿಗಳೇ ಆಗಿರ್ಬೇಕಾದ್ರೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಮಾತಾಡ್ತಿರ್ಬೇಕಾದ್ರೆ ಹೇಗೆ ನನ್ನ ಕೈ ನನ್ನ ಕಂಟ್ರೋಲ್ ಇದ್ದಂತೆ ಆ್ಯಕ್ಷನ್ ಮಾಡುತ್ತೋ ಅದೇ ರೀತಿ ಅವರು ಕ್ಯಾರೆಕ್ಟರ್ ಕೂಡ. ಸೊ ಅದನ್ನು ನಾನು ಅರ್ಥ ಮಾಡ್ಕೋತೀನಿ, ಆದರೂ ಕೂಡ ತಪ್ಪು ಅಂತ ಹೇಳಲೇಬೇಕಾಗುತ್ತೆ, ಯಾಕಂದರೆ ಸಂದರ್ಭದಲ್ಲಿ ತುಂಬ ವಿಷಯಗಳನ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ಹಾಗಂತ ಕ್ಯಾರೆಕ್ಟರ್ ಫೇಕ್ ಅಂತ ಹೇಳೋವಂಥ ವ್ಯಕ್ತಿ ನಾನಲ್ಲ, ನನಗೆ ಆ ವಿಷಯ ಏನು ಅಂತ ಅರ್ಥ ಆಗುತ್ತೆ, ಓಕೆನಾ? ಜೊತೆಗೆ ಈ ಕಾರಣಗಳು ಕೊಟ್ಬಿಟ್ಟು ಒಟ್ಟೋಗ್ಬಿಡ್ತಾರೆ. ಸೊ ಅದೊಂದು ತಪ್ಪು ಅಂತ ಹೇಳಬೇಕಾಗುತ್ತೆ. ಅದನ್ನು ಬಿಟ್ಟರೆ ರಕ್ಷಿತಾ ಶೆಟ್ಟಿಲಿ ನೀವೆಲ್ಲೂ ಕೂಡ ನೆಗೆಟಿವಿಟಿನ ನೋಡೋಕ್ಕಾಗಲ್ಲ ಆ್ಯಂಡ್ ತುಂಬ ಪಾಸಿಟಿವ್ ಇರುವಂಥ ವ್ಯಕ್ತಿ, ತುಂಬ ಎನರ್ಜಿ ಇರುವಂಥ ವ್ಯಕ್ತಿ. ಎಲ್ಲ ಒಂದು ಕಡೆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ತಪ್ಪು ಮಾಡ್ಬೋದು, ತಪ್ಪೇ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡೋದಕ್ಕೂ ಒಬ್ಬನ ಟಾರ್ಗೆಟ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ ತುಂಬ ಜನ ಯಾವುದೋ ಒಂದು ವಿಷಯ ಹೇಳಿದ ತಕ್ಷಣ ಟಾರ್ಗೆಟ್ ಅಂತ ಅನ್ಕೊಬಿಡ್ತಾರೆ, ಅದೇ ತಪ್ಪು. ನೀವು ನೆನ್ನೆ ಅಬ್ಸರ್ವ್ ಮಾಡಿದ್ರೆ ರಕ್ಷಿತಾ ಶೆಟ್ಟಿ ವಿಷಯ ಅಂತ ಬಂದಾಗ ಗೆಸ್ ಆ್ಯಂಡ್ ನೋ ರೌಂಡಲ್ಲಿ ಕಾವ್ಯನೋ ಅಂತ ಹಿಡಿತಾರೆ. ಅದೇ ರೀತಿ ರಕ್ಷಿತಾ ಅಂತ ವಿಷಯ ಬಂದಾಗ ಅಲ್ಲಿ ಪಾಪದ ಕೂಡ ತುಂಬಿದೆ ಅಂತ ಕೂಡ ಹಾಕ್ಬೋದಾಗಿತ್ತು, ರಕ್ಷಿತಾ ಹಾಕೋಕೆ ಹೋಗಲ್ಲ. ಸೊ ಇಲ್ಲಿ ತುಂಬ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಾರೋದು ಇದೆ, ಓಕೆನಾ? ಜೊತೆಗೆ ಮೆಣಸಿನ್ಕಾಯಿ ಹಾರ ಟಾರ್ಗೆಟೇ ಮಾಡೋದಾಗಿದ್ರೆ ಇಲ್ಲೆಲ್ಲೂ ಕೊಡ್ಬೋದಿತ್ತಲ್ವ, ಮಾಡ್ಬೋದಾಗಿತ್ತಲ್ವ, ಅದನ್ನು ಮಾಡ್ತಿಲ್ಲ ಅಂದರೆ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾರುವಂಥದ್ದು ಕಾವ್ಯಂಗೆ ರಕ್ಷಿತಾ ಬಗ್ಗೆ, ರಕ್ಷಿತಂಗೆ ಕಾವ್ಯನ ಬಗ್ಗೆ ಯಾವುದೋ ಒಂದು ವಿಷಯದಲ್ಲಿ ಏನೋ ಬೇರೆ ಒಪಿನಿಯನ್ ಇದೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಒಂದು ಟಾರ್ಗೆಟ್ ಇಬ್ಬರು ಕೂಡ ಮಾಡ್ತಿಲ್ಲ. ಈ ಸತ್ಯನ ಎರಡು ಕಡೆ ಜನ ಕೂಡ ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೋತಾರ? ಖಂಡಿತವಾಗ್ಲೂ ಇಲ್ಲ, ಓಕೆನಾ? ಬಟ್ ಇದಕ್ಕೆ ತಕ್ಕಂತೆ ಇನ್ನೊಂದಿಷ್ಟು ವಿಷಯಗಳು ನಡೀತಾ ಇದೆ, ಓಕೆನಾ? ಇವಾಗ ನಮಗೆಲ್ಲ ಅಷ್ಟೆಲ್ಲ ಗೊತ್ತಿರೋ ಕೂಡ ಯಾಕೆ ಫೀಲ್ ಆಯಿತು ಅಂದರೆ ನಮಗೆ ಗೊತ್ತಿರೋದು ಆ ಕನೆಕ್ಷನ್ ಬಿಲ್ಡ್ ಆಗಿಬಿಟ್ಟಿದೆ, ಅದು ನ್ಯಾಚುರಲಾಗಿ ಬಂದಿರುವಂಥದ್ದು, ಅದನ್ನು ನಾವು ಫೇಕಾಗಿ ಮಾಡೋಕ್ಕಾಗಲ್ಲ, ಓಕೆನಾ? ಬಟ್ ಇಲ್ಲಿ ನಿನ್ನೆ ರಕ್ಷಿತಾ ಶೆಟ್ಟಿಯವರು ಹೋಗ್ತಿರ್ಬೇಕಾದ್ರೆ ತುಂಬ ವಿಷಯಗಳಾಗುತ್ತೆ, ಓಕೆನಾ? ಅಲ್ಲಿ ನೋಡ್ಬೋದು ರಘುವಣ ಆಗ್ಬೋದು, ಮತ್ತು ಇವರಿದ್ದಾರೆ ನೋಡಿ, ಗಿಲ್ಲಿಯವ್ರು ಆಗ್ಬೋದು, ಮತ್ತು ಮಾಡೋಣ ಆಗ್ಬೋದು, ಅಶ್ವಿನಿ ಗೌಡ ಆಗ್ಬೋದು, ತುಂಬ ಜನ ಕಣ್ಣೀರು ಹಾಕ್ರು, ಓಕೆನಾ? ಬಟ್ ಆ ಕಣ್ಣೀರುಗಳಲ್ಲೂ ಕೂಡ ತುಂಬ ಕಥೆಗಳು ಕೂಡ ಇದೆ, ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ನನಗೆ ಆ್ಯಕ್ಚುಲಿ ಪರ್ಸ್ನಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಯಾವುದಾದ್ರು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ನೆಗೆಟಿವ್ ಆಗ್ತಾ ಇದೆ, ಆದರೆ ಅಲ್ಲಿ ಅವ್ರು ತಪ್ಪಿಲ್ಲ ಅನ್ನೋದಿದ್ದರೆ ಮಾತ್ರ ನಾನು ಮಾಡ್ತೀನಿ. ಇವಾಗ ಎಷ್ಟೋ ಜನ ರಕ್ಷಿತಾ ಶೆಟ್ಟಿಯವರು ಗಿಲ್ಲಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಕಾವ್ಯರ ಬಗ್ಗೆ ಮಾತಾಡಿರೋದನ್ನು ಎಷ್ಟು ವಿಡಿಯೋ ಶೇರ್ ಮಾಡಿದ್ದಾರೆ, ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ, ಆದರೂ ಕೂಡ ನಾನು ಇಲ್ಲಿವರೆಗೂ ಸಪ್ರೇಟ್ ವಿಡಿಯೋ ಮಾಡಿಲ್ಲ. ಕಾರಣ ಇಷ್ಟೇ, ಅದು ಎಪಿಸೋಡಲ್ಲಿ ಬಂತು ಅಂದರೆ ಮಾತಾಡ್ತೀನಿ, ಇಲ್ಲ ಪ್ರೊಮೋದಲ್ಲಿ ಬಂತು ಅಂದರೆ ಮಾತಾಡ್ತೀನಿ. ಅದಕ್ಕೋಸ್ಕರ ಅದನ್ನ ಇಟ್ಕೊಂಡು ಒಬ್ರಿಗೆ ನೆಗೆಟಿವ್ ಮಾಡಬೇಕು ಅನ್ನೋದು ನನಗೆ ಉದ್ದೇಶ ಅಲ್ಲ. ಆ್ಯಂಡ್ ಅದು ಯಾರಿಗಾರು ಒಬ್ರು ನೆಗೆಟಿವ್ ಆಗುತ್ತೆ ನಾನು ಕೆಲಸ ಮಾಡೋಕ್ಕೆ ಹೋಗಲ್ಲ. ನೀವು ಯಾವುದೇ ವಿಡಿಯೋ ನೋಡ್ಕೊಬನ್ನಿ, ನನ್ನ ವಿಡಿಯೋ ಯಾವಾಗಲೂ ಕೂಡ ಯಾರಿಗೊಬ್ರಿಗೆ ತಪ್ಪಾಗ್ತಿರುತ್ತೆ, ಯಾರೋ ಒಬ್ರ ಬಗ್ಗೆ ಯಾರೋ ನೆಗೆಟಿವ್ ಮಾತಾಡ್ತಾರೆ, ಬಟ್ ಅಲ್ಲಿ ಅವ್ರದ್ದು ತಪ್ಪಿಲ್ಲ ಅನ್ನೋದಿತ್ತು ಅಂದರೆ, ನನ್ನ ಹತ್ರ ಪಾಯಿಂಟ್ ಇತ್ತು ಅಂದರೆ ಮಾತ್ರ ನಾನು ವೀಡಿಯೋ ಮಾಡ್ತೀನಿ. ಬಟ್ ಆ ಪಾಯಿಂಟ್ಗೆ ನಿಜವಾಗ್ಲೂ ಆನೆಸ್ಟಾಗಿ ಉತ್ತರ ಕೊಡೋಕ್ಕಾಗುತ್ತೆ ಜನಕ್ಕೆ, ಅಲ್ಲಿ ಅದನ್ನು ಕೂಡ ಕ್ವಶನ್ ಮಾಡ್ಕೋತೀನಿ. ಅದರಿಂದ ಏನೋ ಕ್ವಶನ್ ಬರುತ್ತೆ, ಅಲ್ಲಿ ನಂದೇ ತಪ್ಪು ಅನ್ನೋದಾಗುತ್ತೆ ಅನ್ನೋದು ನಾನು ಆ ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಬಟ್ ನನ್ನ ಉದ್ದೇಶ ಯಾವಾಗಲೂ ಕೂಡ ಒಬ್ಬ ಸ್ಪರ್ಧಿ ಡಿಸರ್ವ್ ಇದ್ದಾರೆ ಒಂದು ಬಯಸ್ಕೊಳ್ಳೋದಕ್ಕೆ ಅನ್ನೋದ್ರೆ ನಾನು ತೇಷೋಕ್ಕೆ ಹೋಗಲ್ಲ. ಓಕೆ ಬಿಡುಗರು ಅವ್ರು ತಪ್ಪಿದೆ ಅಂತ ಅನ್ಕೋತೀನಿ, ಬಟ್ ಅವ್ರು ತಪ್ಪಿಲ್ಲ ಅಂದರೂ ಕೂಡ ಜನ ಮಾತಾಡ್ತಾರೆ ಅಂದಾಗ ನಾನು ಯಾವಾಗಲೂ ಕೂಡ ವಿಡಿಯೋ ಮಾಡಿದ್ದೀನಿ. ರಕ್ಷಿತಾ ವಿಷಯದಲ್ಲೂ ಅಷ್ಟೇ, ಅದು ಬೇರೆ ಕಥೆಗಳು ಕೂಡ ಆಗ್ಬೋದು, ಜಲಸ್ ಅನ್ನೋದು ನೋಡಾಗ್ಬೋದು, ನಾನು ಬೇರೆ ಥರನೇ ನೋಡ್ತೀನಿ, ಓಕೆನಾ? ಬಟ್ ಅದಕ್ಕೆ ನಾನು ಆ ಥರ ವಿಡಿಯೋಗಳನ್ನ ಮಾಡೋಕ್ಕೆ ಹೋಗಲ್ಲ. ಬಟ್ ಇಲ್ಲಿ ತುಂಬ ವಿಷಯಗಳು ಆಗ್ತಿರೋದು ನೋಡಿದಾಗ ಓಕೆ, ಇಲ್ಲಿ ಒಬ್ಬರ ಬಗ್ಗೆ ತಪ್ಪಾಗಿ ತಿಳ್ಕೊತಿದ್ದಾರೆ, ಸೊ ಇದೊಂದು ಕ್ಲಾರಿಟಿ ಕೊಡೋಣ ಅಂತ ಅನಿಸ್ತು, ಕೊಡ್ತೀನಿ, ಓಕೆನಾ? ಇವಾಗ ನಿನ್ನೆ ರಕ್ಷಿತಾ ಶೆಟ್ಟಿಯವರು ಹೋಗ್ತಿರ್ಬೇಕಾದ್ರೆ ಆ ಬಿಗ್ ಬಾಸ್ ಮನೆಯಂಥ ಸ್ಪರ್ಧಿಗಳು ತುಂಬ ಜನ ಕಣ್ಣೀರು ಹಾಕೋರು, ನಾವು ಅದು ನೋಡಿದ್ವಿ, ಓಕೆನಾ? ಇನ್ನೂ ತುಂಬ ಜನ ನಗ್ತಾ ಇದ್ರು, ಸೂಪರ್ ಹೊಟ್ಟೋಗ್ಬಿಡ್ಲು ಅಂತ ನಗ್ತಿದ್ರಾ? ಇಲ್ಲ. ಅವ್ರ ಮುಖದಲ್ಲಿ ಸ್ಮೈಲ್ ಇತ್ತಾ? ಆ್ಯಂಡ್ ಅವ್ರು ಹೋಗ್ತಿರ್ಬೇಕಾದ್ರೆ ಸ್ಮೈಲ್ ಮಾಡ್ತಾಯಿದ್ರಾ? ಇಲ್ಲ. ಅದು ಕನ್ವೆನ್ಷನ್ ಆದಮೇಲೆ ಅವ್ರು ಮಾತಾಡ್ತಿರ್ಬೇಕಾದ್ರೆ ಧನುಷ್, ಸ್ಪಂದನ ಆ್ಯಂಡ್ ಕಾವ್ಯ, ಆ್ಯಂಡ್ ಇಲ್ಲಿ ಅವ್ರ ಮೂರು ಜನಕ್ಕೆ ಸಂಬಂಧಪಟ್ಟಾಗ ಒಂದು ಸ್ಮೈಲ್ ಬರುತ್ತೆ. ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಆರಾಮಾಗಿ ಮಾತಾಡ್ತಾರೆ. ಅದೇನು ಬಿಟ್ಟರೆ ರಕ್ಷಿತಾ ಹೊಟ್ಟಲ್ಲಪ್ಪ ನಮಗೆ ಖುಷಿಯಾಗೋಯ್ತು ಅಂತ ಯಾರಾದರೂ ಹೇಳಿದ್ರಾ? ಇಲ್ಲ. ಆದರೂ ಕೂಡ ಜನ ಹೇಳುವಂಥದ್ದು ಹಂಗೆ ಆಯಿತು ಅಂತ. ಓಕೆ, ಹಂಗೆ ಇಟ್ಕೊಳ್ಳೋಣ, ಹಂಗೆ ಬರೋಣ, ಓಕೆನಾ? ಇವಾಗ ನಾನು ನಿಮ್ಮನ್ನು ಕೇಳ್ತೀನಿ, ಪ್ರತಿ ವಾರಗಳು ನೋಡ್ಕೊಬರ್ತಾ ಇದ್ವಿ, ಎಷ್ಟೋ ವಾರಗಳಿಂದ ರಕ್ಷಿತಾ, ಕಾವ್ಯ ಮತ್ತು ಸ್ಪಂದನ, ಸೊ ಇವ್ರು ಮೂರು ಜನ ಮಧ್ಯೆ ತುಂಬ ವಿಷಯಗಳಾಗ್ತಾಯಿದೆ. ಅದು ಕೂಡ ಕಾವ್ಯ ಮತ್ತು ಇವರು ಸ್ಪಂದನ
ಇವರು ವಿಷಯದಲ್ಲಿ ರಕ್ಷಿತಾ ವಿಷಯದಲ್ಲಿ ತುಂಬ ವಿಷಯಗಳನ್ನ ಅಂದ್ಕೊಂಡಿದ್ದಾರೆ, ಅದು ತಕ್ಕಂತೆ ಮಾತಾಡ್ತಾರೆ. ಕಾವ್ಯ ಬಗ್ಗೆ ಮತ್ತು ಸ್ಪಂದನ ಬಗ್ಗೆ ರಕ್ಷಿತರು ಕೂಡ ಮಾತಾಡ್ತಿದ್ದಾರೆ. ಆ್ಯಂಡ್ ಎಷ್ಟೋ ಸಲ ನೀವೇ ನೋಡಿದ್ದೀರಾ, ಅವ್ರನ್ನ ನಾಮಿನೇಟ್ ಕೂಡ ಮಾಡಿದ್ದಾರೆ. ಒಪ್ಕೋತೀರ ಇದನ್ನು? ಸೊ ನಾಮಿನೇಟ್ ಮಾಡೋದು ಏನಕ್ಕಪ್ಪ, ಈ ಬಿಗ್ ಬಾಸ್ ಮನೆಯಿಂದ ಅವರು ಆಚೆ ಹೋಗ್ಬೇಕಂತ, ಓಕೆನಾ? ಇದಿರಬೇಕಾದ್ರೆ ಇವಾಗ ಆ ವ್ಯಕ್ತಿ ರಕ್ಷಿತ್ ಅವರು ರಿಯಲ್ ಆಗಿ ಹೋಗ್ತಿದ್ದಾರೆ ಅಂತ ಅನ್ಕೋಣ. ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಕತೆ ಬರುತ್ತೆ. ಏನಪ್ಪ ಅಂದರೆ, ಎಷ್ಟೋ ಜನಕ್ಕೆ ನಂಬಿಕೆನೇ ಇಲ್ಲ ರಕ್ಷಿತಾ ಹೋಗ್ತಾರೆ ಅಂತ, ಓಕೆನಾ? ಯಾಕಂದರೆ ಅಲ್ಲಿ ಕನ್ವೆನ್ಷನ್ ನಡೀತಾ ಇರುತ್ತೆ. ನನ್ನ ಎಪಿಸೋಡ್ ನೀವು ನೋಡ್ಬೋದು ಕ್ಲಿಯರಾಗಿ. ಇಲ್ಲಿ ಅವ್ರು ಹೋಗೋಂಥ ಚಾನ್ಸಸ್ ಇಲ್ಲ ಅನ್ಸುತ್ತೆ, ಮತ್ತು ಕರೆಸ್ಬೋದು ಹಾಗೆ ಅನ್ನೋದೆಲ್ಲ ಬರ್ತಿರುತ್ತೆ. ಅಂದರೆ ಎಲ್ಲರಿಗೂ ಕೂಡ ಐಡಿಯಾ ಇದೆ ಯಾವ ಥರ ವರ್ಕ್ ಆಗುತ್ತೆ, ಇಲ್ಲಿ ಎಷ್ಟು ಜನ ಇದ್ದಾರೆ, ಏನು ಮಾಡ್ದಂತ ಇರೋರಿದ್ದಾರೆ, ಇದೆಲ್ಲ ಬಂದೇ ಬರುತ್ತಲ್ವಾ. ಸೊ ಮತ್ತೆ ಕರೆಸ್ಬೋದು ಅನ್ನೋದು ಕೂಡ ಇತ್ತು. ಅದಾದಮೇಲೆ ಅವ್ರು ಕನ್ಫರ್ಮ್ ಹೋಗಿದ್ದಾರೆ ಅನ್ನೋದು ಎಷ್ಟೋ ಜನಕ್ಕೆ ಕನ್ಫರ್ಮ್ ಆಗಿಲ್ಲ ಇನ್ನೂ ಕೂಡ. ಏನೋ ಒಂದು ಡೌಟ್ ಇದ್ದೇ ಇರುತ್ತೆ, ಓಕೆ? ಅದು ಇವತ್ತಿನ ಎಪಿಸೋಡ್ ನಿಮ್ಗೆ ಗೊತ್ತಾಗ್ಬೋದು. ಬಟ್ ಅದನ್ನು ಸೈಡ್ಗೆ ಇಡೋಣ, ಅವ್ರು ಹೋದ್ರು ಅಂತ ಅನ್ಕೋಣ. ಇವಾಗ ನಾವು ನಾಮಿನೇಟ್ ಮಾಡಿದಂಥ ವ್ಯಕ್ತಿ ಅಂತ ಅನ್ಕೋಣ, ಅಥವಾ ನಾವು ಈ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು ಅಂತ ಅನ್ಕೋತಿದ್ದಂಥ ವ್ಯಕ್ತಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅಂದರೆ ಅದನ್ನು ಖುಷಿ ಪಡಬೇಕಾ, ಬೇಜಾರು ಮಾಡ್ಕೋಬೇಕಾ? ಇವಾಗ ನೀವು ಹೇಳೋ ಪ್ರಕಾರ ನೋಡಿದ್ರೆ ಅವರೆಲ್ಲ ಕೂಡ ಬೇಜಾರು ಮಾಡ್ಕೋಬೇಕು. ನಾನು ಹೇಳೋದು, ನೀವು ಬೇಜಾರು ಮಾಡ್ಕೊಳ್ಳೋದಾದರೆ ಆ ವ್ಯಕ್ತಿನ ಯಾಕೆ ನಾಮಿನೇಟ್ ಮಾಡ್ತೀರಾ? ಆ ವ್ಯಕ್ತಿ ಮನೆಯಿಂದ ಆಚೆ ಹೋಗ್ಬೇಕಂತ ಯಾಕೆ ಹೇಳ್ತೀರಾ? ಎಷ್ಟು ಆ್ಯಕ್ಟಿವಿಟೀಸ್ಗಳು ಬಂದಾಗ ಅವ್ರಿಗೇನೆ ಯಾಕೆ ಕೊಡ್ತೀರಾ? ಸೊ ಇದೆಲ್ಲ ಮ್ಯಾಟ್ರ್ ಆಗಲ್ವಾ? ಸೊ ಇವಾಗ ಇಷ್ಟೆಲ್ಲ ಮಾಡಿಬಿಟ್ಟು ಆ ವ್ಯಕ್ತಿ ಹೋಗ್ತಿರ್ಬೇಕಾದ್ರೆ ನೀವು ಕಣ್ಣೀರು ಹಾಕಿದ್ರೆ ನೀವು ರಿಯಲಾ ಫೇಕಾ? ಆನ್ಸರ್ ಮಾಡಿರಿ. ಉತ್ತರ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಜೊತೆಗೆ ಒಂದು ವಿಷಯ ತಿಳ್ಕೊಳ್ಳಿ ಗಾಯ್ಸ್, ಇಲ್ಲಿರೋಂಥ ಎಲ್ಲರೂ ಕೂಡ ಕಾಂಪಿಟೇಟರ್ಸ್ಗಳೇ. ಆ್ಯಂಡ್ ಇಲ್ಲಿ ಯಾರೋ ಒಬ್ಬರು ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಆ್ಯಂಡ್ ಇಲ್ಲಿ ಯಾರನ್ನೂ ಉಳ್ಸೋಕೆ ಬಂದಿಲ್ಲ. ಯಾರೋ ಹೋಗ್ತಿದ್ದಾರೆ ಅಂದಷ್ಟಕ್ಕೆ ಕಣ್ಣೀರು ಹಾಕ್ಬಿಟ್ರೆ ಅದು ನಿಜನಾ? ಅರ್ಥ ಮಾಡ್ಕೊಡ್ರಿ. ಇನ್ನೊಂದು ಹೇಳ್ತೀನಿ, ನಿನ್ನೆ 4 ಜನ ಇರ್ತಾರೆ. ಸ್ಪಂದನ, ರಜತ್ ಮತ್ತು ಇವರು ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ. ಇದರಲ್ಲಿ 4 ಜನದಲ್ಲಿ ಯಾರಿಬ್ಬರು ಹೋಗ್ಬೇಕು ಅಂತ ಬಂದಾಗ ಅಶ್ವಿನಿ ಗೌಡ ತಗೊಳ್ಳೋಂಥ ನೇಮ್ ಯಾರ್ದು? ರಕ್ಷಿತಾ ಶೆಟ್ಟಿ. ಬಟ್ ಆ ನೇಮ ತಗೊಂಡು ರಜತ್ ಕೂಡ ಹೋಗಬೇಕು ಅಂತಾರೆ. ಇವರಿಬ್ಬರು ಹೆಸರು ತಗೋತಾರೆ. ಅಲ್ಲಿ ಬೇರೆಯವರು ಇದ್ದರು, ಸೊ ಅವ್ರ ಹೆಸರು ತೊಗೋಬೋದಾಗಿತ್ತು, ಸ್ಪಂದನ ಹೆಸರನ್ನೇ ತೊಗೋಬೋದಾಗಿತ್ತು. ರಕ್ಷಿತಾ ಶೆಟ್ಟಿ ಹೆಸರನ್ನು ತೊಗೊಬಿಟ್ಟು ಅವ್ರು ಹೋಗ್ತಿರ್ಬೇಕಾದ್ರೆ ಕಣ್ಣೀರು ಹಾಕ್ತಾರೆ. ಜನ ಅವರು ಧ್ರುವಂತ್ಗೋಸ್ಕರ ಕಣ್ಣೀರು ಹಾಕ್ಬೋದು, ಅದು ಬೇರೆ ಕತೆ. ಕಣ್ಣೀರು ಯಾರಿಗೋಸ್ಕರ ಬೇಕಾದ್ರೂ ಹಾಕಿರ್ಬೋದು, ಬಟ್ ಧ್ರುವಂತ್ ಇರಲಿಲ್ಲ ಬಿಡಿ, ಅವ್ರು ಹೊಟ್ಟೆ ಹೋಗ್ತಾಯಿದ್ರು. ಬಟ್ ಆ ಕಣ್ಣೀರು ನೋಡಿದಾಗ ತುಂಬ ಜನಕ್ಕೆ ಅಯ್ಯೋ ಏನು ನಮ್ಮ ಅಶ್ವಿನಿ ಗೌಡರು ಇವ್ರಿಗೋಸ್ಕರ ಅಷ್ಟು ಅಳ್ತಿದ್ದಾರೆ ಅಂತ ಕೂಡ ಬರ್ಬೋದು ಪಾಯಿಂಟ್, ಓಕೆನಾ? ಬಟ್ ನಂಗೆ ಇಲ್ಲಿ ಅಶ್ವಿನಿ ಗೌಡರನ್ನ ರಾಂಗ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ, ಯಾಕಂದ್ರೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಒಂದು ಪಾಯಿಂಟಿಂದ ತೊಗೊಳ್ಳೋ ಸಂದರ್ಭ ಬಂದಿದೆ, ತೊಗೋತಿದ್ದೀನಿ. ನನ್ನ ಎಪಿಸೋಡ್ ಕೂಡ ಇದೆ, ಸೊ ಹಾಗೆ ಪ್ರಾಬ್ಲಮ್ ಅಲ್ಲ ಅನ್ಕೋತೀನಿ. ಇವಾಗ ನಾನು ನಿಮ್ಮನ್ನು ಕೇಳ್ತೀನಿ, ಅಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ನೇಮನ್ನ ತಗೊಬಿಟ್ಟು ರಕ್ಷಿತಾ ಶೆಟ್ಟಿ ಹೋಗ್ತಿರ್ಬೇಕಾದ್ರೆ ಕಣ್ಣೀರು ಹಾಕೋದನ್ನ ನೀವು ರಿಯಲ್ ಅಂತೀರಾ, ವಾವ್ ಅಂತೀರಾ, ಸೂಪರ್ ಕ್ಯಾರೆಕ್ಟ್ರು ಅಂತೀರಾ? ಅದೇ ಇಲ್ಲಿ ಅವ್ರನ್ನ ಹೋಗಬೇಕು ಅಂತ ನಾಮಿನೇಟ್ ಮಾಡಿ ಎಷ್ಟೋ ವಾರ ನಾಮಿನೇಟ್ ಮಾಡಿದಂಥ ವ್ಯಕ್ತಿಗಳು ಇವಾಗ ಅವ್ರು ಹೋಗ್ತಿರ್ಬೇಕಾದ್ರೆ ಖುಷಿ ಪಟ್ಟರೆ ಅದನ್ನು ಫೇಕ್ ಪರ್ಸನಾಲಿಟಿ ಅಂತೀರ. ಇವಾಗ ನೀವೇಳಿ ಜನ ಯಾವ ರೀತಿ ಮರಳಾಗ್ತಿದ್ದಾರೆ ಅಂತ. ಜನಗಳಿಗೆ ಅರ್ಥ ಆಗ್ತಿಲ್ಲ ಇಲ್ಲಿರುವಂಥ ಸ್ಪರ್ಧೆಗಳು ಯಾವ ಥರ ಆಟ ಆಡ್ತಿದ್ದಾರೆ ಅಂತ. ಸೊ ಇಲ್ಲಿ ಬಕ್ರ ಆಗ್ತಿರೋದು ಯಾರು ಅಂತ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಂತ ಅನ್ಸುತ್ತೆ. ಇದನ್ನು ಬಿಡ್ರಿ. ಆ್ಯಂಡ್ ಇವಾಗ ಏನು ಗೊತ್ತಾ, ಕಾಂಪಿಟೇಟರ್ ಅಂತ ಬಂದಾಗ ಯಾರೊಬ್ರು ಹೋದಾಗ ಖುಷಿ ಪಡಲೇಬೇಕಾಗತ್ತೆ. ಜೊತೆಗೆ ಕನೆಕ್ಷನ್ ಇತ್ತು ಅಂದರೆ ನಾನು ನಿಜ ಹೇಳ್ತೀನಲ್ಲ. ಇವಾಗ ನೋಡಿ, ರಕ್ಷಿತಾ, ಸ್ಪಂದನ ಮತ್ತು ಕಾವ್ಯ, ಇವ್ರು 3 ಜನ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದ್ದು ಅವ್ರ ಮಧ್ಯೆ ಏನೇ ಆಗಿದ್ರು ಕೂಡ ಇವಾಗ ಹೋಗ್ತಿರ್ಬೇಕಾದ್ರೆ ಕಣ್ಣೀರು ಹಾಕಿಲ್ಲ ಅಂದರೆ ನಾನು ತಪ್ಪು ಅಂತ ಹೇಳ್ತಿದ್ದು ಕಾವ್ಯ ಮತ್ತು ಸ್ಪಂದನ, ಓಕೆನಾ? ಆದರೆ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಅವ್ರ 3 ಜನ ಮಧ್ಯೆ ಕನೆಕ್ಷನೇ ಇಲ್ಲ. ಇವಾಗ ಆಯ್ತು ಕಣ್ರಪ್ಪ, ಜಗತ್ತಲ್ಲಿ ಎಷ್ಟೋ ಜನ ಸಾಯ್ತಿದ್ದಾರೆ, ಓಕೆನಾ? ಇವಾಗ ನಾನು ನಿಮ್ಮನ್ನೇ ಕೇಳ್ತೀನಿ, ನಿಮ್ಮಲ್ಲಿ ಸಾವಾದಾಗ ನೀವು ಅಳೋದಕ್ಕೂ ಎಲ್ಲೋ ಒಂದು ಸಾವಾದಾಗ ನೀವು ಕಣ್ಣೀರು ಹಾಕ್ತೀರಾ? ಹಂಗಾದ್ರೆ ನೀವು ಮನುಷ್ಯರಲ್ವಾ? ಅಥವಾ ನೀವು ಪರ್ಸನಾಲಿಟಿ ಇಲ್ವ ನಿಮಗೆ ಅಂತ ಕ್ವಶನ್ ಮಾಡ್ರೆ ಅರ್ಥ ಇದೆಯಾ? ಇದನ್ನು ಅರ್ಥ ಮಾಡ್ಕೊಡ್ರಿ. ಇದನ್ನೆಲ್ಲ ನೀವು ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ರಿಯಾಲಿಟಿ ನೀವು ಅರ್ಥ ಮಾಡ್ಕೊಳ್ಳಿ ಅಂದರೆ ನಮ್ಮ ಅಪ್ಪಣ ಯಾವ ವಿಷಯ ನಿಮ್ಗೆ ಅರ್ಥ ಆಗೋಲ್ಲ. ಸೊ ಇವಾಗ ನಾನು ಹೇಳಿದ್ದು ಒಂದೊಂದು ಪಾಯಿಂಟಲ್ಲೂ ಕೂಡ ಏನಾದ್ರು ತಪ್ಪಿದೆಯಾ? ನಾನು ಇವಾಗ ಪ್ರಾಕ್ಟಿಕಲಿ ಮಾತಾಡಿದ್ದೀನಿ ಅಂತ ಅನ್ಸುತ್ತಾ, ಸುಮ್ಮನೆ ಕತೆಗಳು ಕಟ್ಟಿದ್ದೀನಿ ಅಂತ ಅನ್ಸುತ್ತಾ? ನೀವೇ ಹೇಳಿ. ಸೊ ಹೀಗಾಗಿ ಹೇಳ್ತಿದ್ದೀನಿ, ಸ್ವಲ್ಪ ವಿಷಯನ ಅರ್ಥ ಮಾಡ್ಕೊಳ್ಕೊಳ್ಳಿ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ. ಇವಾಗ ನಾನು ನಿಮ್ಮನ್ನೇ ಕೇಳ್ತೀನಿ, ರಕ್ಷಿತಾ ಅವ್ರು ಹೋದ್ರು ಅಂತ ಇಷ್ಟೆಲ್ಲ ಫೀಲ್ ಮಾಡ್ತಿದ್ದೀರಲ್ಲ, ಯಾಕೆ ಧ್ರುವಂತ ಹೋಗ್ಬೇಕಾದ್ರೆ ಫೀಲ್ ಮಾಡ್ತಿಲ್ಲ? ಹಾಗಾದ್ರೆ ನಿಮ್ಗೆ ಯಾರಿಗೂ ಪರ್ಸ್ನಾಲಿಟಿ ಇಲ್ವಾ? ನಿಮ್ಮ ಕ್ಯಾರೆಕ್ಟರ್ ಅನ್ನೋದಿಲ್ವಾ? ವ್ಯಕ್ತಿತ್ವ ಅನ್ನೋದೇ ಇಲ್ವಾ? ಹಾಗಿರ್ ನಿಮ್ಮ ಕಡೆಗೆ ಈ ಥರ ಕ್ವಶನ್ ಮಾಡಿ ನಿಮ್ಮ ಹತ್ರ ಉತ್ತರ ಇದೆಯಾ? ವಿಷಯ ಏನು ಗೊತ್ತಾ, ನೀವು ಯಾಕೆ ಗೊತ್ತಾ ಧ್ರುವಂತ ಬಗ್ಗೆ ಫೀಲ್ ಮಾಡಲ್ಲ? ಧ್ರುವಂತ ಜೊತೆ ನಿಮ್ಗೆ ಕನೆಕ್ಷನ್ ಇಲ್ಲ, ನಿಮ್ಗೆ ಆ ವ್ಯಕ್ತಿ ಕಂಡ್ರೆ ಇಷ್ಟನೇ ಇಲ್ಲ, ಆ ವ್ಯಕ್ತಿ ಏನಾದರೂ ನಿಮ್ಗೆ ಮ್ಯಾಟ್ರೇ ಆಗಲ್ಲ. ಇಷ್ಟೇ ಕಾವ್ಯ ಮತ್ತು ಸ್ಪಂದನಗೆ. ಇದನ್ನು ನೀವು ಅರ್ಥ ಮಾಡ್ಕೊಡಿ, ಇಲ್ಲೇ ನಿಮ್ಗೆ ಉತ್ತರ ಇದೆ. ಸೊ ಇನ್ನೊಬ್ರ ಬಗ್ಗೆ ನಾವು ಕ್ವಶನ್ ಮಾಡೋಕ್ಕಿಂತ ಮುಂಚೆ ನಮ್ಮ ಬಗ್ಗೆ ನಾವು ಕ್ವಶನ್ ಮಾಡ್ಕೊಬಿಟ್ರೆ ಎಷ್ಟು ಚೆನ್ನಾಗಿ ಉತ್ತರ ಸಿಗುತ್ತೆ ಅಲ್ವಾ? ಇದನ್ನೆಲ್ಲ ಯೋಚನೆ ಮಾಡಿ. ಆ್ಯಂಡ್ ಜೊತೆಗೆ ಇಲ್ಲಿ ಒಂದು ಕ್ವಶನ್ ಇತ್ತು, ಆಶಿಕ್ ಗೌಡ ಅವರೇ, ಈಗ ಕಾವ್ಯ ಪರ್ಸನಾಲಿಟಿ ಬಗ್ಗೆ ಏನು ಹೇಳ್ತೀರಾ? ಇವಾಗ ಅರ್ಥ ಆಯ್ತಾ? ಯಾರು? ಶ್ರೇಷ್ಠ ಜೀವನ್ ಶೆಟ್ಟಿ ಅಂತೆ. ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ನೆನ್ನೆ ಕಾವ್ಯ ಮತ್ತು ಸ್ಪಂದನ ಫುಲ್ ಹ್ಯಾಪಿಯಾಗಿ ಇದ್ದರು. ಇದಕ್ಕೂ ಉತ್ತರ ಸಿಗ್ತಾ? ಅದಾದಮೇಲೆ ಡೋಂಟ್ ಡಿಫೆಂಡ್ ದಿಸ್. ಡಿಫೆಂಡ್ ಮಾಡ್ಕೋಬೇಕು ಅಂದರೆ ನನ್ನ ಹತ್ರ ಪಾಯಿಂಟ್ ಇರಬೇಕಾಗುತ್ತೆ. ನನ್ನ ಹತ್ರ ಪಾಯಿಂಟ್ ಇಲ್ಲ ಅಂದರೆ ನಾನು ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗೋದೇ ಇಲ್ಲ. ನನ್ನ ಹತ್ರ ಪಾಯಿಂಟ್ ಇತ್ತು ಅಂದರೆ ಮಾತ್ರ ಮಾತಾಡ್ತೀನಿ. ಪಾಯಿಂಟ್ಲೆಸ್ ಮಾತಾಡುವಂಥ ಕ್ಯಾರೆಕ್ಟರ್ ನನ್ನಂತೂ ಅಲ್ವೇ ಅಲ್ಲ, ಓಕೆನಾ? ಜೊತೆಗೆ ವಿ ಆಲ್ ನೋ ವೈ ದೇ ಆರ್ ಲಾಗಿಂಗ್. ಏನಕ್ಕೆ ಅಂತ ನೀವೇ ಹೇಳಬೇಕಾಗತ್ತೆ. ನಗ್ತಿದ್ದಾರಾ? ಖುಷಿ ಪಟ್ರ? ಯಾಕೆ ರಕ್ಷಿತಾ ಶೆಟ್ಟಿ ಹೋದರು ಅಂತ ಅಲ್ವಾ? ಅದೇ ತಾನೇ ಸತ್ಯ. ಯಾಕೆ ಹೋಗ್ತಿದ್ದಾರೆ? ಇವರೇ ನಾಮಿನೇಟ್ ಮಾಡಿರ್ತಾರೆ ತುಂಬ ಸಲ ಅಲ್ವಾ? ಹೋಗ್ಬೇಕನ್ನೋದು ಅವ್ರ ಆಸೆ ಆಗಿತ್ತು ಕೂಡ. ಸೊ ಹೋದಾಗ ಖುಷಿ ಪಡ್ದಂತೆ ಅಳ್ತಾರ? ಹತ್ತಿರ ಅದು ರಿಯಲ್ ಆಗುತ್ತಾ? ಹೇಗೆ ನೀವೇ ಆನ್ಸರ್ ಮಾಡಿ, ಓಕೆನಾ? ಇದಾದ ಮೇಲೆ ರಕ್ಷಿತಾ ಹೋಗಿದ್ದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಅಂತೆ.
ರಕ್ಷಿತಾ ಹೋಗಿದ್ದು ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು ಅವ್ರ ಪರ್ಸ್ಪೆಕ್ಟಿವ್, ಅವ್ರ ಪ್ರಕಾರ ಅವ್ರು ಏನೂ ಅಲ್ಲ. ಇವಾಗ ನೋಡ್ರಪ್ಪ, ತುಂಬ ಸಿಂಪಲಾಗಿ ಹೇಳ್ತೀನಿ. ಆ ರಕ್ಷಿತಾ ನಿನ್ನೆ ಒಂದು ಇದೇ ಹೇಳ್ತಾರೆ, ಏನಂದರೆ ಅವರು ವೀಕ್ ಕಂಟೆಸ್ಟೆಂಟ್ ಅಂತ, ಈ ಮನೇಲಿ ಎಲ್ಲರಿಗಿಂತ ವೀಕ್ ಕಂಟೆಸ್ಟೆಂಟ್. ಎಷ್ಟು ಜನ ಹೆಸರು ಅಂತ ಹೇಳಿದ್ರು, 3 ಜನ ಏನೋ ಅಂತ ಹೇಳಿರ್ತಾರೆ, ಎಲ್ಲ ನೋ ಅಂತ ಹೇಳಿರ್ತಾರೆ. ಹಾಗೆ ರಕ್ಷಿತಾ ಹೇಳಿದ್ದೆ ಸತ್ಯನಾ? ಹಂಗೆ ರಕ್ಷಿತಾ ಇವಾಗ ತಪ್ಪ? ಇಲ್ಲ ಗೈಸ್, ಅವ್ರಿಗೆ ಅನ್ಸಿದ್ದದು, ಅದನ್ನ ಹೆಂಗೆ ತಪ್ಪು ಅಂತೀರಾ? ಹಂಗಾರೆ ನಾನು ನೀವು ಹೇಳೋ ಪ್ರಕಾರ ನೋಡ್ರೆ ನಾನು ರಕ್ಷಿತಾ ನೆಗೆಟಿವ್ ಮಾಡಬೇಕಿಲ್ಲಿ. ಬಟ್ ನಾನು ಹಂಗೆ ಮಾಡಲ್ಲ, ಯಾಕಂದ್ರೆ ನನಗೆ ಗೊತ್ತು ರಕ್ಷಿತಾ ಅವ್ರಿಗೆ ಅನಿಸಿದೆ. ಬಿಕಾಸ್ ಅದಕ್ಕೊಂದು ಕೆಲವು ಕಾರಣಗಳಿರ್ಬೋದು ಅವ್ರಿಗೆ. ಸೊ ಅದಕ್ಕೆ ತಕ್ಕಂತ ಅವ್ರು ಹೇಳಿರ್ತಾರೆ. ಒಬ್ಬರು ಒಪಿನಿಯನ್ ಹೇಳೋದೇ ತಪ್ಪ, ಈ ಥರ ನಾನು ಯೋಚನೆ ಮಾಡ್ತೀನಿ, ನೀವು ಯಾಕೆ ಅದನ್ನ ಯೋಚನೆ ಮಾಡಲ್ಲ? ಆನ್ಸರ್ ಮಾಡಿ ನನಗೆ, ಓಕೆನಾ? ಆಮೇಲೆ ಅಕ್ಕಂಗೆ ಹೊರಗಡೆ ಏನು ನಡೀತಿದೆ ಅಂತ ಐಡಿಯಾನೇ ಇಲ್ಲ. ಐಡಿಯಾ ಇರೋದಿಲ್ಲ ಆ್ಯಕ್ಚುಲಿ. ಇವಾಗ ನಿಮ್ಮನ್ನೇ ಕೇಳ್ತೀನಿ ನಾನು. ಅಲ್ಲೊಂದು ಸ್ಪರ್ಧೆಗಳಿಗೆ ಹೆಂಗೆ ತಾನೇ ಐಡಿಯಾ ಸಿಗುತ್ತೆ? ಅಲ್ಲಿ ಗಿಲ್ಲಿಯವ್ರಿಗೆ ಮಾತ್ರ ಹೆವಿ ಸಪೋರ್ಟ್ ಇದೆ ಅನ್ನೋದು ಗೊತ್ತಾಗ್ತಿದೆ. ಬಟ್ ಅದು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ರಕ್ಷಿತ್ ಅವ್ರಿಗೂ ಸಪೋರ್ಟ್ ಇದೆ ಅನ್ನೋದು ಗೊತ್ತಾಗುತ್ತೆ ಕ್ಲಿಯರಾಗಿ. ಬಟ್ ಅದು ಯಾವ ರೇಂಜಿಗಿದೆ ಅಂತ ಗೊತ್ತಾಗಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಸಿಮಿಲರ್ ಬಂದುಬಿಡುತ್ತೆ ವಾಯ್ಸ್ಗಳು, ಓಕೆನಾ? ಸೊ ಈ ಕಾರಣದಿಂದ ಇರ್ಬೋದು. ಅದಾದಮೇಲೆ ಏನೋ ಹೆವಿ ಫ್ಯಾನ್ಸ್ ಇದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಇಬ್ಬರು. ಸ್ಪಂದನ ಬಗ್ಗೆ ನಂಗೆ ಗೊತ್ತಿಲ್ಲಪ್ಪ. ಬಟ್ ನಾನು ವೋಟಿಂಗ್ ಪೋಲ್ಗಳು ನೋಡಿರೋ ಪ್ರಕಾರ ಫಸ್ಟು ಗಿಲ್ಲಿ, ಸೆಕೆಂಡ್ ರಕ್ಷಿತಾ, 3 ಮಾಳುವಣ್ಣ, 4 ಕಾವ್ಯ, ಇದೇ ಇರುವಂಥದ್ದು. ವೋಟಿಂಗ್ ಪೋಲ್ಗಳು ಚೆಕ್ ಮಾಡಿಕೊಡ್ರಿ, ಓಕೆನಾ? ನೀವು ಅವ್ರಿಗೇನು ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಸ್ವಲ್ಪ ಇದನ್ನು ಬಿಡ್ರಿ, ಓಕೆನಾ? ಜೊತೆಗೆ ಪಾಪ ಗಿಲ್ಲಿ ಎಷ್ಟು ಬೇಜಾರಾದ, ಇದು ನಾನು ಒಪ್ಕೋತೀನಿ. ಯಾಕೆ ಗಿಲ್ಲಿ ಬೇಜಾರಾದರು ಅಂದರೆ ಆ ಕನೆಕ್ಷನ್ ಇದೆ ಕಣ್ರಪ್ಪ, ಆ ಬಾಂಡಿಂಗ್ ಇದೆ. ಆ ಬಾಂಡಿಂಗ್ ಇರೋದಕ್ಕೆ ಕಣ್ಣೀರು ಬರೋವಂಥದ್ದು, ಆ ಫೀಲ್ ಆಗುವಂಥದ್ದು, ಅದಕ್ಕೇ ಅಷ್ಟು ಜೆನ್ಯೂನಿಟಿ ಇರುವಂಥದ್ದು. ಸೊ ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋದಂಗೆ ಈ ಥರ ಕಮೆಂಟ್ ಹಾಕಿದ್ರೆ ಏನು ಅರ್ಥ ನೀವು ಹೇಳಿ. ನನ್ನ ಹತ್ರ ನೀವು ಕೇಳುವಂಥ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಉತ್ತರ ಇರುತ್ತೆ, ಯಾಕಂದ್ರೆ ನಾನು ಪಾಯಿಂಟ್ ಇಟ್ಕೊಂಡೇ ಮಾತಾಡ್ತೀನಿ, ಇಲ್ಲ ನಾನು ಮಾತಾಡೋಕ್ಕೆ ಹೋಗಲ್ಲ. ಬಟ್ ನಾನು ನಿಮ್ಮನ್ನು ಕೇಳೋಂಥದ್ದು ನೀವು ಸ್ವಲ್ಪ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ, ಬಕ್ರಗಳಾಗಬೇಡಿ. ಯಾಕಂದರೆ ನಾನು ಹೆಂಗೆ ಗೊತ್ತಾ, ಇಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಯಾವ ಥರ ಆಟ ಆಡ್ತಾರೆ, ಯಾವ ಥರ ನಾಟಕ ಮಾಡ್ತಾರೆ, ಏನು ಮಾಡ್ತಾರೆ, ಹಿಂಗೆ ಎಲ್ಲನೂ ಕೂಡ ನಾನು ರಿವೀಲ್ ಮಾಡ್ಬೋದು. ನಾನು ಸಪ್ರೇಟ್ ವೀಡಿಯೋ ಕೂಡ ಮಾಡ್ಬೋದು, ಅದಕ್ಕೆ ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ. ಬಟ್ ನನ್ನ ವೀಡಿಯೋಗಳನ್ನ ನೋಡಿ ನಾನು ಯಾವತ್ತೂ ಕೆಲಸ ಮಾಡೋಕ್ಕೆ ಹೋಗಿಲ್ಲ. ಕಾರಣ ಇಷ್ಟೇ, ನನಗೆ ಅದು ಬೇಕಾಗೂ ಇಲ್ಲ. 100 ದಿನ ಆಟಗಳಲ್ಲಿ ತುಂಬ ವಿಷಯಗಳಾಗುತ್ತೆ. ಯಾರೊಬ್ಬರ ಬಗ್ಗೆ ಏನೋ ಹೇಳ್ತಾರೆ, ಇವರು ಅವ್ರ ಬಗ್ಗೆ ಅಂದಿರ್ತಾರೆ, ಇವ್ರ ಬಗ್ಗೆ ಅಂದಿರ್ತಾರೆ, ಒಂದು ಜಲಸ್ ಫೀಲ್ ಬಂದಿರುತ್ತೆ, ಒಂದು ಒಪಿನಿಯನ್ ಕ್ರಿಯೇಟ್ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ. ಅದನ್ನೇ ಇಟ್ಕೊಂಡು ನಾವು ಅವ್ರು ಸರಿ ಇಲ್ಲ, ಕೆಟ್ಟವರು ಹಾಗೆ ಅಂತ ಪ್ರೂವ್ ಮಾಡಿ ನಾನು ಏನು ಸಾಧನೆ ಮಾಡ್ತೀನಿ? ಅಟ್ಲೀಸ್ಟ್ ಅವ್ರ ಬಗ್ಗೆ ತಪ್ಪಾಗ್ತಿದ್ದಾಗ ಅದನ್ನು ಸರಿ ಅಂತ ವಾದ ಮಾಡ್ತೀನಿ. ಯಾಕಂದರೆ ಅಲ್ಲಿ ಅವ್ರು ತಪ್ಪಿಲ್ಲ, ಆದರೂ ಕೂಡ ಜನ ಮಾತಾಡ್ತಿದ್ದಾರೆ ಅಂದಾಗ ಅಲ್ಲಿ ನನಗೆ ಒಂದು ಪಾಯಿಂಟ್ ಇತ್ತು ಅಂದರೆ ನಾನು ಖಂಡಿತವಾಗ್ಲೂ ಅವ್ರು ಇಷ್ಟು ಸಿಕ್ಕರು ಸಾಕು ನನಗೆ ಅವ್ರ ಬಗ್ಗೆ ಪಾಸಿಟಿವ್ ಮಾತಾಡೋದಕ್ಕೆ ಅಥವಾ ವಿಷಯನ ಸರಿಯಾಗಿ ಅರ್ಥ ಮಾಡಿಸೋದಕ್ಕೆ. ಇವಾಗ ನಾನು ಹೇಳಿದ್ದೀನಲ್ಲ, ಇಷ್ಟು ವಿಡಿಯೋಗಳನ್ನ ನೀವು ನೋಡಿ, ಇದ್ರಲ್ಲಿ ನಾನು ಯಾವುದಾದ್ರು ಪಾಯಿಂಟ್ಲೆಸ್ ಮಾತಾಡಿದ್ದೇನೆ, ನೀವೇ ಆನ್ಸರ್ ಮಾಡ್ಕೊಡಿ. ಬಟ್ ಏನು ಗೊತ್ತಾ, ನನಗೂ ರಕ್ಷಿತಾ ತುಂಬ ಇಷ್ಟ ಆಗ್ತದೆ. ನನ್ನ ವೀಡಿಯೋಗಳನ್ನ ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಬುದ್ಧಿವಂತಿಕಿತ್ತು ಅಂದರೆ, ಓಕೆನಾ? ಬಟ್ ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ತುಂಬ ಜನಕ್ಕೆ ಆಗಲ್ಲ. ನಿಮಗೆ ಕಾವಿನ ಬಗ್ಗೆ ಮಾತಾಡ್ತೀನಿ ಅಂತ ಅನ್ಸುತ್ತೆ ಅಷ್ಟೇ. ಬಟ್ ನೀವು ಯಾವ ಥರ ನಾನು ವೀಡಿಯೋಗಳನ್ನ ಚೆಕ್ ಮಾಡ್ಕೊಂಬಂದರೆ ಆ ಹುಡುಗಿ ಕಿಚನ್ ಚಪ್ಪಾಳೆ ಸಿಕ್ಕಿದಾಗ ನಾನು ಎಷ್ಟು ಸೆಲೆಬ್ರೇಟ್ ಮಾಡಿದೆ, ನಾನು ಎಷ್ಟು ಖುಷಿಪಟ್ಟೆ, ಏನು ಪೋಸ್ಟ್ ಹಾಕಿದ್ದೆ, ಆ್ಯಂಡ್ ಆ ಹುಡುಗಿ ಬಗ್ಗೆ ಪ್ರತಿ ಸಲ ನೆಗೆಟಿವ್ ಆದಾಗ ನಾನು ಏನು ಮಾತಾಡಿದ್ದೀನಿ, ನಾನು ಯಾವ ಥರ ಹೇಳಿದ್ದೀನಿ, ಇಲ್ಲಿಂದ ಅಲ್ಲ ಫಸ್ಟ್ ಡೇಯಿಂದ ಕೂಡ. ಇದನ್ನೆಲ್ಲ ಯಾರೂ ನೋಡಲ್ಲ. ನಾವೇನೋ ಕಾವ್ಯಂಗೆ ಸಪೋರ್ಟ್ ಮಾಡಿದ್ವಿ, ಇಲ್ಲ, ನನಗೆ ಪಾಯಿಂಟ್ ಇಂಪಾಯಿಂಟ್, ಕಾವ್ಯ ತಪ್ಪಿದಾಗ ತಪ್ಪೆ, ಗಿಲ್ಲಿ ತಪ್ಪಿದಾಗ ತಪ್ಪೆ. ಆ್ಯಂಡ್ ನನಗೆ ಫೇವ್ರೇಟ್ ಇರುವಂಥದ್ದು ಗಿಲ್ಲಿ, ಕಾವ್ಯ ಅಲ್ಲ, ಆ್ಯಂಡ್ ರಕ್ಷಿತಾ ಅಲ್ಲ. ಬಟ್ ನಾನು ಕೆಲವು ವ್ಯಕ್ತಿಗಳ ವ್ಯಕ್ತಿತ್ವ ನೋಡ್ತೀನಿ. ನಿಮ್ಗಳ ಥರ ಬರೀ ನೆಗೆಟಿವ್ನೇ ಹುಡುಕಲ್ಲ, ಅವರಲ್ಲಿರುವಂಥ ಒಳ್ಳೆತನದಲ್ಲಿ ಒಂದಿಷ್ಟು ತಪ್ಪಿರೋ ಇರಲಿ ಬಿಡಿ, ನಾವೇನು ಪರ್ಫೆಕ್ಟಾ, ಆ ಥರ ನಾನು ಯೋಚನೆ ಮಾಡ್ತೀನಿ. ಬಟ್ ನೀವು ಯಾಕೆ ಹಂಗೆ ಯೋಚನೆ ಮಾಡ್ತೀನಿ ನಂಗದು ಗೊತ್ತಿಲ್ಲ. ನೋಡಿ ಗೈಸ್, ನಾನು ಕೂಡ ಬ್ಲೈಂಡಾಗಿ ನೀವು ಹೆಂಗೆ ಮಾತಾಡ್ತೀರ ಹಂಗೆ ಮಾತಾಡಿಕೊಂಡು ಯಾರೋ ಒಬ್ಬರು ನೆಗೆಟಿವ್ ಮಾಡ್ಕೊಂಡು ನಾನು ಒಳ್ಳೆ ವ್ಯೂಸು ತೊಗೋಬೋದು, ನಂಗೆ ಇನ್ನೂ ಚೆನ್ನಾಗಿ ರೀಚ್ ಸಿಗುತ್ತೆ. ನಾನು ಯಾಕೆ ಡಿಫೆಂಡ್ ಮಾಡ್ಕೋತೀನಿ ಅಂದರೆ ಅಲ್ಲಿ ಪಾಯಿಂಟ್ ಇರುತ್ತೆ ಅಷ್ಟೇ. ನಾನಂತೂ ಪಾಯಿಂಟ್ಲೆಸ್ ಮಾತಾಡಲ್ಲ, ಯಾರು ಏನೇ ಕೇಳೋ ನನ್ನ ಹತ್ರ ಉತ್ತರಗಳಿರುತ್ತೆ ಅಷ್ಟೇ ನಾನು ಹೇಳುವಂಥದ್ದು. ಐ ಥಿಂಕ್ ಇವಾಗ ಉತ್ತರ ಸಿಕ್ಕಿರ್ಬೋದು. ನೋಡ್ಕೊಳ್ಳಿ, ಸತ್ಯಗಳ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬೈ.